ತರೆಯೋಕ್ಕೇನ ಯಾರು ಅಂದಿದ್ದು? ನವೀನ್ ನನ್ನ ಹುಡುಗ. ಏನಂತ? ನಮ್ಮ ಜಾಗ ತರೆಯೋಕ್ಕೆ ಯಾರಪ್ಪ ಮನೆ ಫಸ್ಟ್ ಬಂದಿದ್ದೀರಿ ಹೋಗಿ ಫಸ್ಟ್ ಇಲ್ಲಿಂದ ಆರ್ಟ್ ಕೇಳ್ತಾನೆ. ನವೀನ್ ಅನ್ನೋರು ಏನು ಕಾರಣಕ್ಕೆ ಅಂದಿದ್ದವರು? ನಾನು ಯಾರನ್ನ ಸತ್ರ ನೀವು ಬರಲ್ಲ ಅನ್ನಲ್ಲ. ನಮ್ ಕೇಳಿದ್ರೆ ನಮ್ ಗಂಡ್ ಮಕ್ಳು ಎಲ್ಲೆಲ್ಲ ಕೆಲ್ಸಕ್ಕೆ ಹೋಗಿರ್ತಾರೆ. ನಮ್ ಕೇಳಿದ್ರೆ ನಾವು ಕರ್ಸ್ತಾ ಇದ್ರಿ ಅಂದಿದ್ ಮಾತು ಹಂಗಂತಾನೆ ಅವನು. ಅಂದ್ರೆ ಊರಲ್ಲಿ ಇವತ್ತು ಯಾರಾದ್ರೂ ಸತ್ತೋದ್ರೆ ಅದು ಶಾಕ್ರಿ ಅಂದ್ರೆ ನೀವೇ ಮಾಡಬೇಕು. ಹೋಗಿಲ್ಲ ಅಂದ್ರೆ ಬೆದರಿಕೆ ಹಾಕೋದು. ಅಂದ್ರೆ ಎಲ್ಲ A to Z ಕೆಲಸ ಎಲ್ಲ ನೀವೇ ಮಾಡೋದು. ಮಾಡಿಲ್ಲ ಅಂದ್ರೆ ಈ ತರ ಬೆದರಿಕೆ ಹಾಕೋದು. ಮತ್ತೆ ಇನ್ನೇನು ಬೈದ್ರಮ್ಮ? ನಿಮ್ಮನ್ನೇನೋ ಬೈದ್ರು? ತುಂಬಾ ಅವಾಚ್ಯ ಶಬ್ದ ಅನ್ಪಾರ್ಲಿಮೆಂಟ್ ವರ್ಡ್ ಯೂಸ್ ಮಾಡಿದ್ದಾರೆ. ಏನೋ ನೀನು ನಮ್ಮನ್ನೇ ಕೇಯ ನವಡಕ್ಕೆ ಬಾಲ್ ಅಸಹ್ಯವಾಗಿ ಮಾತಾಡೋದು. ನಿನ್ನ ಗಂಡಸರನ್ನ ಇಲ್ಲಲ್ಲ ತೋರಿಸೋದು. ನೀವು ಗಂಡಸರೇನಾ? ಯಾವನ ಅವನು? ನವಡಕ್ಕೆ ಬಾಲ್ ಬಾರ ಇಲ್ಲ ಅಂತ ಎಲ್ಲ ಬೈದಿದ್ದಾನೆ. ಆಮೇಲೆ ನೀನು ಎಲ್ಲಿ ಹೋದ್ರೆ ಹೋಗ್ರಿ ನೀವು. ನಾನು ಲಾಸ್ಟ್ ಟೈಮ್ ಬಂದೆ. ನೀವು ಎಲ್ಲಿ ಹೋದ್ರಿ ಅಂದ್ರೆ ಹೋಗ್ರಿ. ಅಖಾಡಕ್ಕೆ ಬರ್ತೀಯ, ರಾಜ್ಯಕ್ಕೆ ಬರ್ತೀಯ. ರಾಜ್ಯಕ್ಕೆ ಬರಂಗಿದ್ರೆ ಕುತ್ಕೊಂಡು ಮಾತಾಡೋಣ. ಊರಾಗ ದೊಡ್ಡವ್ರವ್ರೆ. ನೀನು ಅಖಾಡಕ್ಕೆ ಬರ್ತೀನಿ, ಯಾರನ್ನ ಕರ್ಕೊಂಡ್ ಬರ್ತೀನಿ ಅಂದ್ರೆ ಇಡೀ ತಾಲೂಕಿಗೆ ಕರ್ಕೊಂಬ. ಯಾವನ್ಕು ಭಯ ಬೀಳಲ್ಲ. ನಾನು ಹೇಳ್ತೀನಿ ಅಖಾಡಕ್ಕೆ ಅಂತ ಹೇಳಿದ್ಯಾರು? ಊರಲ್ಲಿ ಯಾರು ಮಾತಾಡ್ತಾ ಇಲ್ಲ. ಬರೀ ಶಾಕ್ರಿ ಮಾಡಕ್ ಹೋಗಿಲ್ಲ ಅನ್ನೋ ಕಾರಣಕ್ಕೆ ಶಾಕ್ರಿ ಮಾಡ್ಬೇಕಂತೆ. ನಾವು ಶಾಕ್ರಿ ಮಾಡ್ಬೇಕಂತೆ. ಅವ್ರಿಗೆ ಎಲ್ಲಾ ರೀತಿ ಶಾಕ್ರಿ ಮಾಡ್ಬೇಕಂತೆ. ಊರದ್ದು ಚರಂಡಿ ಕ್ಲೀನ್ ಮಾಡ್ಬೇಕಂತೆ. ಏನೋ ಸುತ್ತೋದ್ರೆ ಅವ್ರಿಗೆ ಉಣ್ಬೇಕಂತೆ. ಮತ್ತೆ ಏನಾದ್ರು ಸಮಾರಂಭಗಳಾದ್ರೆ ಊರಲ್ಲಿ ಹೋಗಿ ನಾವು ತೋಟಿ ಕೆಲಸ ಮಾಡ್ಬೇಕಂತೆ. ಅಂದ್ರೆ ಏನೋ ಡೆಕೋರೇಷನ್ ಮಾಡೋದು ಎಲ್ಲ ಅಂದ್ರೆ ಜೀತ ತಾಳ್ತಾರ. ಅಂದ್ರೆ ಇನ್ನ ಇಲ್ಲಿ ಚಿಕ್ಕಮಗಳೂರು ಗ್ರಾಮದಲ್ಲಿ ಹೊಸಕೋಟೆ ತಾಲೂಕು ಕಸಬಾ ಹೋಬಳಿ ಚಿಕ್ಕಮಗಳೂರು ಗ್ರಾಮದಲ್ಲಿ ಅಸ್ಪೃಶ್ಯತೆ ಅನ್ನೋದನ್ನ ಜೀವಂತವಾಗ್ತಿದೆ, ಬದುಕಿದೆ ಇನ್ನು. ಅಂದ್ರೆ ದಲಿತರಿಗೆ ಇಲ್ಲೋರ್ಗು ನಮ್ಗೆ ಇದರಿಂದ ಬಿಡುಗಡೆ ಇಲ್ಲ. ಶಾಕ್ರಿ ಮಾಡದೇ ಇರೋ ಕಾರಣಕ್ಕೆ ನಮ್ಮ ಭೂಮಿಗೆ ಜೈ ಭೀಮ್ ನಮೋ ಬುದ್ಧಾಯ. ಹೊಸಕೋಟೆ ತಾಲೂಕು ಕಸಬಾ ಹೋಬಳಿ ಚೊಕ್ಕಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಬರುವಂತಹ ಚಿಕ್ಕಹುಲ್ಲೂರು ಗ್ರಾಮದಲ್ಲಿ ಬಡ ದಲಿತ ಕುಟುಂಬಕ್ಕೆ 1932ರಲ್ಲಿ ಸರ್ವೆ ನಂಬರ್ 1ರಲ್ಲಿ ಸುಮಾರು 3 ಎಕರೆ ಜಮೀನು ತಳವಾರ ನೌಕರಿ ಇನಾಮತಿ ಜಾಗ ಅಂತ ಮಂಜೂರಾಗಿದ್ದು, ಏನು ಈ ಜಾಗದಲ್ಲಿ ವ್ಯವಸಾಯ ಮಾಡೋಕ್ಕೋಸ್ಕರ ಉಳುಮೆ ಮಾಡೋ ಒಂದು ಟೈಮ್ನಲ್ಲಿ ಇದೇ ಚಿಕ್ಕಹುಲ್ಲೂರು ಗ್ರಾಮದ ಸವರ್ಣ್ಯರಾದಂತಹ ನವೀನ್ ಕುಮಾರ್ ಬಿನ್ ಕೃಷ್ಣಪ್ಪ 48 ವರ್ಷ ವಯಸ್ಸುಳ್ಳ ಈ ವ್ಯಕ್ತಿ ಏಕಾಏಕಿ ಜಮೀನು ನುಗ್ಗಿ ಈ ಜಮೀನು ಏನು ಈ ಊರಿನ ಮಧ್ಯೆ ದಲಿತರಿರೋದು ನಮಗೆ ತುಂಬಾ ತೊಂದರೆ ಆಗ್ತಿದೆ. ಮತ್ತು ನಮಗೆ ಇಲ್ಲಿ ಇದರಿಂದ ಈ ಜಮೀನು ಬಿಟ್ಟು ಹೋಗಿ ನಿಮಗೆ 10 ಕೋಟಿ ದುಡ್ಡು ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಇವ್ರಿಗೊಂದು ಮನವರಿಕೆ ಮಾಡೋಕ್ಕೆ ಹೊರಡ್ತಾರೆ. ಆದ ಕಾರಣ ಇವರು ನಮ್ಮೇನೋ ದಲಿತ ಕುಟುಂಬ ಸಹಿತ ನಾವು ವ್ಯವಸಾಯ ಇಲ್ಲೇ ಮಾಡ್ತೀವಿ, ಇಲ್ಲೇ ಬರ್ತೀರಿ ಅಂತ ಹೇಳಿದ್ದಕ್ಕೆ ಏನು ನವೀನ್ ಕುಮಾರ್ ಬಿನ್ ಕೃಷ್ಣಪ್ಪ ಹಾಗೂ ಇವ್ರ ಸಹಚರರು ಧಮಕಿಯನ್ನು ಹಾಕಿರ್ತಾರೆ. ಯಾವ ರೀತಿ ಅಂದರೆ ಈ ಜಮೀನು ಖಾಲಿ ಮಾಡಿಬಿಟ್ಟು ಬೇರೆ ಕಡೆ ಹೋಗಿಲ್ಲ ಅಂದರೆ ನಿಮ್ಮ ಕುಟುಂಬಸ್ಥರು ಮತ್ತು ನಿಮ್ಮನ್ನು ಯಾರನ್ನೂ ಸಹ ಜೀವಂತ ಸಮೇತ ನಾವು ಬಿಡೋದಿಲ್ಲ, ಜಮೀನು ಖಾಲಿ ಮಾಡಬೇಕು, ಬೇರೆ ಕಡೆ ಹೋಗಿ 10 ಕೋಟಿ ಬಿಸಾಕ್ತೀನಿ ನಿಮಗೆ ಅಂತ ಹೇಳ್ಬಿಟ್ಟು ಒಂದು ಬೆದರಿಕೆ ಹೊರಡಿರ್ತಾರೆ. ಆದ ಕಾರಣ ಇವತ್ತಿನ ದಿನ ಏನು ನಮ್ಮ ಭೀಮ್ ಸೇವಾ ಸಮಿತಿ ಸಂಘಟನೆ ಕಚೇರಿಗೆ ಬಂದು ದೂರು ಸಲ್ಲಿಸಿದ್ದು, ನಾವು ಸ್ಥಳಕ್ಕೆ ಭೇಟಿ ನೀಡಿ ಸ್ಥಳ ಎಲ್ಲ ನೋಡಿ ಇವತ್ತಿನ ದಿನ ಆದ ಒಂದು ಘಟನೆ ಇವತ್ತು ಸಂಬಂಧಪಟ್ಟ ವ್ಯಾಪ್ತಿಗೆ ಬರುವಂಥ ಹೊಸಕೋಟೆ ಪೊಲೀಸ್ ಠಾಣೆಯಲ್ಲಿ ಇವತ್ತಿನ ದಿನ ಅವ್ರು ಯಾರು ಸಹಚರರು ಮತ್ತು ನವೀನ್ ಕುಮಾರ್ ಅವ್ರ ಮೇಲೆ ಇವತ್ತಿನ ದಿನ ದೂರು ದಾಖಲಿಸ್ತೇವೆ. ಹಣ ಇಲ್ಲಿ ನೀವು ಉಳುಮೆ ಮಾಡೋವಾಗ ನಿಮ್ಮ ಹತ್ರ ಬಂದು ಯಾವ ರೀತಿ ನಿಮಗೆ ದೌರ್ಜನ್ಯ ಮಾಡಿದ್ರು? ನಾವಿಲ್ಲಿ ಉಳುಮೆ ಮಾಡಬೇಕಾದ್ರೆ ತುಂಬಾ ಕೆಟ್ಟದಾಗಿ ನಡ್ಕೊಂಡು ತುಂಬಾ ಅವಾಚ್ಯ ಶಬ್ದಗಳನ್ನು ನಿರ್ಣಯ ಮಾಡೋರು. ತುಂಬಾ ಅವಾಚ್ಯ ಶಬ್ದಗಳು, ತುಂಬಾ ಮನ್ಸು ನೋವಾಯಿತು. ಅಸ್ಪೃಶ್ಯತೆ ಬೇರೆ ಅಲ್ಲ, ಇಲ್ಲೇ ಇದೆ, ಇದೇ ಗ್ರಾಮದಲ್ಲ ಐತೆ. ಇಲ್ಲಿ ಮನುಷ್ಯತ್ವಕ್ಕೆ ಬೆಲೆ ಇಲ್ಲ. ಹರಿಜನ ದಲಿತರಂದ್ರೆ ಬೆಲೆ ಇಲ್ಲ. ಅವ್ರನ್ನ ಕಟ್ಟ ಕಡೆಯಾಗಿ ನೋಡ್ತಾವ್ರೆ. ಇಲ್ಲಿ ನಾವು ಉಳುಮೆ ಮಾಡ್ಬೇಕಂದ್ರೆ ಏಕಾಏಕಿ ಬಂದು ಎಲ್ಲಾರು ಗಲಾಟೆ ಮಾಡವ್ರೆ, ನಮ್ಮ ಮೇಲೆ ಜಾತಿ ದೌರ್ಜನ್ಯ ಮಾಡವ್ರೆ, ಜಾತಿ ನಿಂದನೆ ಮಾಡವ್ರೆ, ಎಲ್ಲಾ ರೀತಿ ಮಾಡಿದ್ದಾರೆ. ಎಲ್ಲಾ ರೀತಿನೂ ನಮಗೆ ಜೀವಕ್ಕೆ ಬೆದರಿಕೆ ಹಾಕಿದ್ದಾರೆ. ಅಂದ್ರೆ ಏನು ಇಲ್ಲಿ ಇರಬಾರ್ದು, ನಿಮ್ಮ ಸಮುದಾಯದವರು ಎಸ್ಸಿಗಳು ಯಾರು ಇರಬಾರ್ದು ಅಂತ ಹೇಳ್ಬಿಟ್ಟು ನೀವು ಖಾಲಿ ಮಾಡ್ಬೇಕಂತ ಹೇಳ್ಬಿಟ್ಟು ಹೌದು ನಿಮಗೆ ಬೆದರಿಕೆ ಆಗಿರ್ತಾರೆ. ಈ ಜಾಗ ಯಾರು ನಿಮ್ಮ ಪಿತ್ರಾರ್ಜಿತ ಆಸ್ತಿ ಆಗಿರುತ್ತೆ? ಇದು ಪಿತ್ರಾರ್ಜಿತ ಆಸ್ತಿ ಆಗಿದೆ. ಅಂದ್ರೆ ಯಾವ ರೀತಿ ನಿಮ್ಗೆ ಮಂಜೂರಾಗಿರುತ್ತೆ ಇದು? ಇದು 1932ರಲ್ಲಿ ಮಂಜೂರಾಗಿತ್ತು. ಯಾರು ಕೆಂಚಪ್ಪ, ಮುನ್ಸ್ವಾಮಿ, ಮುನೇಂಕಪ್ಪ, ರಾಮಯ್ಯ ಈ ನಿಮ್ಮ ತಾತಂದಿರು ಈ 4 ಜನಕ್ಕೆ ಮಂಜೂರಾಗಿರೋ ಜಾಗದಲ್ಲಿ ನಿನ್ನೆ ದಿನ ಉಳುಮೆ ಮಾಡಕ್ ಬರೋವಾಗ ಇವ್ರ ಸಹಚರರು ಅಂದ್ರೆ ಜಗ್ಗೇಶ್ ಬಿನ್ ಲೇಟ್ ಮುನ್ರಾಜು ಕರೇಣನವರು, ರಾಮೇಗೌಡ ಬಿನ್ ನಾರಾಯಣ ಸ್ವಾಮಿ, ಈರೇಗೌಡ ಬಿನ್ ನಾರಾಯಣ ಸ್ವಾಮಿ, ನಿತಿನ್ ಬಿನ್ ಪಿಳ್ಳೇಗೌಡ ಇವರೆಲ್ಲರೂ ಬಂದು ನಿಮ್ಮ ಮೇಲೆ ಏಕಾಏಕಿ ದೌರ್ಜನ್ಯ ಮಾಡಿ ಜಾಗ ಖಾಲಿ ಮಾಡಿ ಅಂತ ಕೊಲೆ ಬೆದರಿಕೆ ಹಾಕಿರ್ತಾರೆ, ಧಮಕಿ ಹಾಕಿರ್ತಾರೆ, ಜಾತಿ ನಿಂದನೆ ಮಾಡೋದು. ಇವತ್ತಿನ ದಿನ 24ನೇ ಶತಮಾನದಲ್ಲೂ ಏನು ಇನ್ನೊಂದು ಈ ಘಟನೆ ನಡೆಯೋದಕ್ಕೆ ಇನ್ನೊಂದು ಕಾರಣ ಇದೆ. ಏನು ಇಲ್ಲಿ ನಮ್ಮ ದಲಿತ ಸಮುದಾಯ ಕುಟುಂಬಗಳು 4 ಕುಟುಂಬ ಇರುತ್ತೆ ಅಷ್ಟೇ ಹೊರತು ಅವರು ನೆನ್ನೆ ಈ ತಿಂಗಳಲ್ಲೇ ಏನೋ ಒಂದು ಚಾಕ್ರಿ ಮಾಡಿರೋದಕ್ಕೆ ಒಂದು ದಿನ ಹೋಗಿರಲ್ಲ. ಆ ಚಾಕ್ರಿ ಮಾಡೋಕ್ಕೆ ಹೋಗದೆ ಇರೋ ಕಾರಣನ ಮುಂದೆ ಇಟ್ಕೊಂಡು
ನಿಮ್ಮವ್ರು ಈ ಊರಲ್ಲೇ ಇರೋದೇ ಬೇಡ, ನಮ್ಮ ಚಾಕ್ರಿ ಮಾಡಿಲ್ಲ ಅಂದರೆ ಸವರ್ಣ್ಯರು ನಮ್ಮ ಚಾಕ್ರಿ ಮಾಡಿಲ್ಲ ಅಂದರೆ ನಿಮ್ಮವ್ರು ನಾವು ಇಲ್ಲಿ ಉಳಿಸಲ್ಲ, ಏನಾದರೂ ಮಾಡಿ ಖಾಲಿ ಮಾಡ್ತೀರಿ, ಇಲ್ಲ 10 ಕೋಟಿ ಬಿಸಾಕ್ತೀರಿ ಖಾಲಿ ಮಾಡಿ, ನಿಮ್ಮ ದಲಿತರಿಂದ ನಮ್ಮೂರಿಗೆ ನಮಗೆ ತುಂಬ ದರಿದ್ರ ಥರ ಈ ಜಾಗ ಜಮೀನಿಲ್ಲಿರೋದು ನಮ್ಮ ದರಿದ್ರ ಅನ್ನೋ ರೀತಿಯಲ್ಲಿ ತುಂಬ ಹೀನಾಯವಾಗಿ ನಮ್ಮ ಸಮುದಾಯದವ್ರನ್ನ ಇವತ್ತಿನ ದಿನ ಇಲ್ಲಿ ಹೀಯಾಳಿಸಿರ್ತಾರೆ. ಆದಷ್ಟು ಬೇಗ ಕೂಡಲೇ ಏನು ಸಂಬಂಧಪಟ್ಟ ಅಧಿಕಾರಿಗಳು, ಸಮಾಜ ಕಲ್ಯಾಣ ಇಲಾಖೆ ಆಗಲಿ, ಸಂಬಂಧಪಟ್ಟ ಜನಪ್ರತಿನಿಧಿಗಳಾಗಲಿ ಈ ಸ್ಥಳಕ್ಕೆ, ಗ್ರಾಮಕ್ಕೆ ಮತ್ತು ಬಡ ದಲಿತ ಕುಟುಂಬಗಳನ್ನ ಭೇಟಿ ನೀಡಿ ಸಾಂತ್ವನ ಹೇಳಿ ಇವ್ರಿಗೆ ನ್ಯಾಯ ಒದಗಿಸ್ಕೊಡ್ಬೇಕಂತ ಹೇಳ್ಬಿಟ್ಟು ಇವತ್ತಿನ ನಮ್ಮ ಭೀಮ ಸೇವಾ ಸಮಿತಿ ಸಂಘಟನೆಯು ತಮ್ಮ ಗಮನಕ್ಕೆ ನೀಡುತ್ತಿದೆ. ಜೈ ಭೀಮ್. ಸಮುದಾಯ ಕುಟುಂಬಕ್ಕೆ ಕೋಟಿ ಇನಾಮತಿ ಅಂತ 1931ರಲ್ಲಿ ಇವರಿಗೆ 3 ಎಕರೆ ಜಮೀನು ಮಂಜೂರಾಗಿರುತ್ತೆ. ಆ ಒಂದು ಮಂಜೂರಾದಂಥ ಜಾಗದಲ್ಲಿ ಅದೇ ಗ್ರಾಮದ ಕೆಲ ಬಲಾಢ್ಯರು ಮತ್ತು ರಾಜಕೀಯ ಬೆಂಬಲಿಗರು ಏನು ಮಾಡಿರ್ತಾರೆ, ಇವ್ರ ಜಾಗದಲ್ಲಿ ಒಂದು ವಾಲಿಬಾಲ್ ಕೋರ್ಟ್ ಆಗಿ ಜಾಗನ ಖಾಲಿ ಮಾಡೋ ಥರ ಇವರಿಗೆ ತೊಂದರೆ ಕೊಡ್ತಾ ಇರ್ತಾರೆ. ಅದೇ ರೀತಿ ಊರಲ್ಲಿ ಇವಾಗಲೂ ಸಹ ಚಾಕ್ರಿ ಮಾಡಬೇಕನ್ನೋ ಒಂದು ಒತ್ತಾಯ ಮಾಡ್ತಾ ಇರೋ ಟೈಮಲ್ಲಿ ಚಾಕ್ರಿ ಮಾಡೋದು ಕೂಡ ಇವರು ಹೋಗಿರಲ್ಲ. ಆ ಒಂದು ಉದ್ದೇಶನ ಇಟ್ಕೊಂಡು ಇವ್ರನ್ನ ಜಾಗ ಖಾಲಿ ಮಾಡಿ, ನಿಮಗೆ ಕೋಟಿ ಮಾಡ್ತಾಯಿಲ್ಲ, ನೀವು ಕೋಟಿ ಮಾಡೋ ಕೊಟ್ಟಿರೋ ಜಾಗ ಏನಕ್ಕೆ ನಿಮಗೆ ಜಾಗ ಅಂತ ಇವು ತೊಂದರೆ ಮಾಡ್ತಿರೋ ಒಂದು ಸಮಯದಲ್ಲಿ ನಮ್ಮ ಭೀಮ್ ಸೇವಾ ಸಮಿತಿ ಸಂಘಟನೆ ತಂಡ ಒಂದು ಗ್ರಾಮಕ್ಕೆ ಭೇಟಿ ಕೊಟ್ಟು ಅಲ್ಲಿರುವಂಥ ಎಲ್ಲ ಮಾಹಿತಿಯನ್ನು ಕಲೆ ಹಾಕಿ ಈ ಒಂದು ಬಡ ಕುಟುಂಬದ ಪರ ನಾವು ನಿಂತ್ಕೊಂಡು ಇವತ್ತು ದಿನ ಹೊಸಕೋಟೆ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿ ಈ ಕುಟುಂಬಕ್ಕೆ ನಾವು ನ್ಯಾಯ ಒದಗಿಸ್ಕೊಟ್ಟಿರುವಂಥ ಕ್ಷಣ ಇವತ್ತಿನ ದಿನ ನಾವೊಂದು ಬೆಂಬಲನ ಈ ಕುಟುಂಬಕ್ಕೆ ನಾವು ಸೂಚಿಸ್ತಾ ಇದ್ದೀವಿ. ಜೈ ಭೀಮ್, ಜೈ ಸಂವಿಧಾನ. ಜೈ ಭೀಮ್.